ಒಂದು ಒಳ್ಳೆ ಫೇಮಸ್ ವಿಲನ್ ಆಗೋಣ ಅಂತ ಬಿಕಾಸ್ ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಮ್ಯೂಟೆಂಟ್ ರಘು ಸರ್. ಸರ್ ಹಾಯ್ ಸರ್, ವೆಲ್ಕಮ್ ಟು ಸೋನಾ ಸ್ಟುಡಿಯೋ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಸೂಪರ್ ಆಗಿದೆ ಸರ್, ನಾನೇ ಹೈಟ್ ಅಂದ್ಕೊಂಡಿದ್ದೆ, ನೀವು ನನಗಿನ್ನ ಸಖತ್ತಾಗಿ ಹೈಟ್ ಇದ್ದೀರಾ. ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಸರ್, ಫಿಟ್ನೆಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಒಂದು ಟಿಪ್ಸ್? ಏನಿಲ್ಲ, ಫಿಟ್ನೆಸ್ ಸ್ಪೆಷಲಿ ಈ ಹೊಸ ಜನ್ರೇಷನ್ಗೆ ಹೇಳೋದಿಷ್ಟೇ, ತುಂಬ ಲೇಸಿ ಆಗೋಗಿದ್ದೀರಾ. ಸೊ ಬಾಡಿ ಮೇಲೆ ಫೋಕಸ್ ಮಾಡಿ, ಅಂದರೆ ಬಿಕಾಸ್ ಸಾಯೋ ಟೈಮಲ್ಲಿ ನಾವೇನೂ ತೊಗೊಂಡು ಹೋಗೋಲ್ಲ ಲೈಫಲ್ಲಿ. ಸೊ ನಮ್ಮ ಜೊತೆ ಇರೋದು ನಮ್ಮ ಬಾಡಿ ಮಾತ್ರ. ಸೊ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸರ್, ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಎಷ್ಟು ಖುಷಿ ಆಗಿದ್ದೀರಾ? ಆಮೇಲೆ ಏನು ಅನ್ನಿಸ್ತಾ ಇದೆ ಸರ್? ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಸಖತ್ ಖುಷಿ ಆಗ್ತಾ ಇದೆ. ಆ್ಯಂಡ್ ಬಿಗ್ ಬಾಸ್ ಮನೆ ಕೂಡ ಮಿಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಅದರಿಂದ ಆಚೆ ಬಂದಿಲ್ಲ, ಮೈಂಡ್ ಇನ್ನೂ ಸ್ವಲ್ಪ ಬ್ಲಾಕಲ್ಲೇ ಇದೆ. ಸೊ ಇಟ್ಸ್ ಅಮೇಝಿಂಗ್ ಫೀಲಿಂಗ್. ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ಒಂದು ಹೊಸ ಲೋಕ. ನಾವೇನು ಇಲ್ಲಿ ನೋಡ್ತಾ ಇದ್ದೀವೋ ಅಲ್ಲಿ ನಾವೇನು ಇಲ್ಲಿ ನೋಡ್ತಾ ಇದ್ದೀವೋ ಒಳಗಡೆ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ನಾನು ಎಷ್ಟೇ ನಿಮ್ಗೆ ಹೇಳೋದು ಅದು ಅರ್ಥ ಆಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ನಾನೊಬ್ಬ ವೆರಿ ಲಕ್ಕಿ ಫೆಲೋ, ಈ ವರ್ಡಲ್ಲೇ ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ 100 ಡೇಸು ಬಿಗ್ ಬಾಸ್ ಮನೇಲಿ ಸ್ಪೆಂಡ್ ಮಾಡಿದ್ದೀನಿ. ಸೊ ಇಟ್ ವಾಸ್ ಜಸ್ಟ್ ಅಮೇಝಿಂಗ್. ಸೊ ನಮಗೆಲ್ಲ ಸರ್ ಒಂದು ಕ್ಯೂರಿಯಾಸಿಟಿ ಏನು ಅಂತಂದರೆ, ರಘು ಸರ್ ಆಚೆ ಬಂದಿದ್ದಾರೆ ಇವಾಗ, ಇಲ್ಲಿಂದ ಅವ್ರ ಜರ್ನಿ ಏನಿರ್ಬೋದು, ಜನರಿಗೆ ಯಾವ ಪ್ರಾಜೆಕ್ಟ್ ಕೊಡ್ತಾ ಇದ್ದೀರಾ ಅಂತ? ಸೊ ರಘು ಅವರು 30 ಇಯರ್ಸಿಂದ ಜರ್ನಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಎಲ್ಲೂ ನೋಟಿಸ್ ಆಗಿರಲಿಲ್ಲ, ಇವಾಗ ನೋಟಿಸ್ ಆಗಿದೆ. ಸೊ ಇನ್ಮೇಲಿಂದ ಒಂದು ಒಳ್ಳೆ ಫೇಮಸ್ ವಿಲನ್ ಆಗೋಣ ಅಂತ, ಬಿಕಾಸ್ ಆಲ್ರೆಡಿ ಅದು ನನ್ನ ಮೈಂಡಲ್ಲಿತ್ತು. ಅದು ಬಿಟ್ಟು ಒಂದು ಕುಕಿಂಗ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಅದು ನನ್ನ ಡ್ರೀಮ್. ಆ್ಯಂಡ್ ಒಂದು ಸ್ಮಾಲ್ ರೆಸ್ಟೋರೆಂಟ್ ಕೂಡ ಓಪನ್ ಮಾಡೋಣ ಅಂತ ಇದ್ದೀನಿ. ಇನ್ನೂ ಒಂದು 2-3 ಪ್ಲ್ಯಾನ್ಸ್ ಇದೆ, ಅದು ಇವಾಗ ಹೇಳಲ್ಲ. ಸೊ ಲಾಟ್ ಆಫ್ ಪ್ಲ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ ಸರ್ ಮತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.